ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶಶಿಧರ್ ಆರಾಧ್ಯ ಅವರು ಆಮ್ ಆದ್ಮಿ ಪಕ್ಷದಿಂದ, ಸುರಭಿ ಹೂದಿಗೆರೆ ಅವರು ಬಿಜೆಪಿಯಿಂದ, ನಿಕೇತ್ ರಾಜಮೌರ್ಯ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ದೊಡ್ಡ ಬಸವರಾಜ್, ರಾಜ್ಯ ಉಪಾಧ್ಯಕ್ಷರು SFI, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ಶ್ರೀಕಾಂತ್ ಶೆಟ್ಟಿ, ಹಿಂದೂ ಮುಖಂಡರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಶ್ರೀಕಾಂತ್ ಶೆಟ್ಟಿ. ಪ್ರಶಾಂತ್, ಅರ್ಧ ಆಂದೋಲನ ಸೋನಂ ವಾಂಗ್ಚುಕ್ ಅವರು ಉಪವಾಸ ಮುರಿಯುವುದರೊಂದಿಗೆ ಅರ್ಧ ಆಂದೋಲನ ಮುಗಿದಂಗಾಯ್ತಾ, ಅಥವಾ ಈ ಆಂದೋಲನಕ್ಕಿದ್ದಂಥ ಒಂದು ದೊಡ್ಡ ಬ್ಯಾಕ್ ಬೋನ್ ಅನ್ನೋದು ಹೋಯ್ತಾ ಅಂತ? ಅದಿತ್ತು ನನಗೆ ಹಂಗೆ ಅನ್ಸಲ್ಲ. ನೋಡಿ, ಸೋನಂ ವಾಂಗ್ಚುಕ್ ಒಂದು ಆಮರಣ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದರು. ಆಗ ಸರ್ಕಾರಕ್ಕೆ ಈ ಪ್ರತಿಭಟನೆ ಯಾವ ಮಟ್ಟಕ್ಕೆ ಎಲ್ಲಿಗೆ ಹೋಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಪ್ರಾಯಶಃ ಅರಿವಿರಲಿಲ್ಲ, ಅಥವಾ ನಮಗೇನಾಗತ್ತೆ ಬಿಡು ಅನ್ನುವ ರೀತಿಯಲ್ಲಿ ಸರ್ಕಾರ ಇತ್ತು. ಆದರೆ ಯಾವಾಗ ಸೋನಂ ವಾಂಗ್ಚುಕ್ರ ಆಮರಣ ಉಪವಾಸ ಸತ್ಯಾಗ್ರಹಕ್ಕೆ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಇಡೀ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರ್ತಕ್ಕಂಥ ಆದ ಕಾರಣದಿಂದಾಗಿ ತೊಂದರೆ ಅನುಭವಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಬೆಂಬಲ ಸಿಗ್ಲಿಕ್ಕೆ ಶುರು ಆಯಿತು. ಆಗ ಸರ್ಕಾರಕ್ಕೆ ಅನ್ನಿಸ್ತೋ ಎಲ್ಲೋ ನಮ್ಮ ಕಡೆಯಿಂದ ತಪ್ಪಾಗಿದೆ, ಅಥವಾ ನಾವೆಲ್ಲಿ ಇಂಟರ್ವೆನ್ಷನ್ ಮಾಡಬೇಕಿತ್ತು ಆ ಇಂಟರ್ವೆನ್ಷನ್ ಮಾಡಿಲ್ಲ ಅಂತಕ್ಕಂಥದ್ದನ್ನು ಅರಿವಾದ ನಂತರ, ಪ್ರಾಯಶಃ ಒಂದು ವಿದ್ಯಾರ್ಥಿಗಳ ಜೊತೆಗಿನ ಒಂದು ಸಂಘರ್ಷದ ನಂತರವೂ ಕೂಡ ಸರ್ಕಾರ ಯಾವ ಪೊಸಿಷನ್ನಲ್ಲಿತ್ತು. ಯಾಕಂದರೆ ಕಳೆದ ವಾರ ಇಲ್ಲೇ BJP ವಕ್ತಾರರು ಬಂದಾಗ, ಅಥವಾ ನಾವು ದಿಲ್ಲಿಗಳಲ್ಲಿ BJP ವಕ್ತಾರರು ಮಾತಾಡ್ತಾ ಇದ್ದಾಗ ಬೇರೆ 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 ಆರ್ಗ್ಯುಮೆಂಟ್ಸನ್ನು ಮಾಡ್ತಾಯಿದ್ರು. ಆದರೆ ನಂತರ JP ನಡ್ಡಾ ಅವರನ್ನು ಸರ್ಕಾರ ಮುಂದೆ ಮಾಡಿತು. JP ನಡ್ಡಾ ಜೊತೆಗೆ ಸೋನಂ ವಾಂಗ್ಚುಕ್ ಅವರ ಮಾತುಕತೆಯೂ ನಡೀತು. ಸೋನಂ ವಾಂಗ್ಚುಕ್ರನ್ನು ಅಲ್ಲಿಂದ ತಂದು ಆಸ್ಪತ್ರೆಗೆ ಸೇರಿಸಲಾಯಿತು. ನಿನ್ನೆ ಒಂದು ಮಾತುಕತೆಯ ನಂತರ ಸೋನಂ ವಾಂಗ್ಚುಕ್ ತಮ್ಮ ಆಮರಣ ಉಪವಾಸ ಸತ್ಯಾಗ್ರಹವನ್ನು ಹಿಂತೆಗೆದುಕೊಂಡಿದ್ದಾರೆ. ಈಗ ಜಂತರ್ ಮಂತರ್ನಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆ ನಿಧಾನವಾಗಿ, ಅಜಿತ್, ಅಲ್ಲೂ ಒಂದು ರಾಜಕೀಯ ಇದೆನಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಶುರುವಾಗಿದೆ. ನಾನು ಇದೆಯೋ ಇಲ್ವೋ ಅಂತಕ್ಕಂಥದ್ದು ಒಂದು ಭಾಗ, ಬಟ್ ಎಲ್ಲ ಚಳುವಳಿಗಳು ಒಂದು ರಾಜಕೀಯ ಆಯಾಮ ಇರುತ್ತೆ. ಈಗ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು, ಯಾಕಂದರೆ ಈ ರೀತಿಯ ಚಳುವಳಿಗಳು ದೇಶದಲ್ಲಿ, ಸಮಾಜದಲ್ಲಿ ನಡಿಬೇಕು ಅನ್ನೋ ನಾನು. ಚಳುವಳಿಗಳು ನಡೀತಾ ಈ ರೀತಿಯ ಅನ್ನೋದು ಕರೆಕ್ಟಾ, ಅಥವಾ ಚಳುವಳಿಗಳು ಸಮಾಜದಲ್ಲಿ ನಡಿಬೇಕು? ಅಜಿತ್, ಈ ರೀತಿಯ ಅಂದರೆ ನಾನು ಹಿಂಸಾಚಾರವನ್ನು ಶಾಂತಿಯುತವಾಗಿ ನಡೀತಾ ಎಲ್ಲ ಪ್ರತಿಭಟನೆಗಳು, ಚಳುವಳಿಗಳು ದೇಶದಲ್ಲಿ, ಸಮಾಜದಲ್ಲಿ ಆಗಾಗ ನಡೀತಾ ಇರಬೇಕು. ಅವು ವ್ಯವಸ್ಥೆಗೆ ಒಂದಿಷ್ಟು ಕನ್ನಡಿಯನ್ನು ಆಗಾಗ ಹಿಡಿತಾ ಇರ್ತವೆ. ಆದರೆ ಈಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇನು, ಈ ಚಳುವಳಿ ತನ್ನ ವಿಶುದ್ಧವಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರದ ರಿಫಾರ್ಮ್ಸ್ಗೆ ಸೀಮಿತವಾಗಿ ಮುಂದುವರಿಯುತ್ತಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಅದರಲ್ಲಿ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಅವರು ಕೇಳ್ತಿದ್ರು, ಅದು ಒಂದು ಶಿಕ್ಷಣ ಕ್ಷೇತ್ರದ ರಿಫಾರ್ಮ್ಸ್ನ ದೃಷ್ಟಿಯಿಂದ ವಿದ್ಯಾರ್ಥಿಗಳ ಡಿಮಾಂಡ್ ಅಂತ ತೆಗೆದುಕೊಳ್ಳಿ. ಅದಾದ ಮೇಲೆ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಎಜುಕೇಷನ್ ರಿಫಾರ್ಮ್ಸ್ನ ಬಗ್ಗೆ ಚರ್ಚೆ ನಡಿಬೇಕು ಅಂತಕ್ಕಂಥದ್ದು ನನ್ನ ಆಶೆ. ರೈಟ್. ಈಗ ಅದರಲ್ಲಿ ನೀವೇನೇನು ಅಂತ ಕೇಳಿದರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಅದರಿಂದ ಹಿಡಿದು ಕೋಚಿಂಗ್ ಮಾಫಿಯಾ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಏಟು, ಮತ್ತು ಕೋಚಿಂಗ್ ಮಾಫಿಯಾದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಕಮರ್ಷಿಯಲೈಸೇಷನ್, ಅದರ ಬಗ್ಗೆ ಚರ್ಚೆ. ಅಂದರೆ ಪ್ರತಿಭಟನೆಯಲ್ಲಿ ಒಬ್ಬ ವ್ಯಕ್ತಿ ಕೂಡ ಅದನ್ನು ಮಾತಾಡಲಿಲ್ಲ. ನೆನ್ನೆ ಯಾರೋ ಒಬ್ಬರನ್ನ ಪ್ರತಿಭಟಿಸ್ತಾ ಇದ್ದ ಒಬ್ಬ ವ್ಯಕ್ತಿಯನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ರು. ಅದನ್ನು ಅತಿ ದೊಡ್ಡ ಕೋಚಿಂಗ್ ಕಂಪನಿ ಇದೆಯಂತೆ. ಒಂದು. ಮೂರನೇದಾಗಿ ನೋಡಿ, ಈ ಇಡೀ ಪೇಪರ್ ಲೀಕ್ಗಳು ಅವು ಕಾಂಗ್ರೆಸ್ ಇದ್ದಾಗ ನಡೆದಿವೆ, ಈಗ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದ್ದಾಗ ನಡೆದಿವೆ, ಜನತಾದಳ ಸರ್ಕಾರ ಇದ್ದಾಗ ನಡೆದಿವೆ, BJP ಇದ್ದಾಗ ನಡೆದಿವೆ. ಈ ಪೇಪರ್ ಲೀಕ್ಗಳು ಯಾಕೆ ನಡೀತಿವೆ? ಒಂದು, ಸರ್ಕಾರದ ಓವರ್ಸೈಟ್ನ ಸಮಸ್ಯೆ ಇದ್ದೇ ಇದೆ. ಅದರ ಜೊತೆಗೆ ಗ್ರೀಡಿ ಶಿಕ್ಷಕರು. ನಾನೊಬ್ಬ ಶಿಕ್ಷಕನ ಮಗ ಅಜಿತ್, ನಾನೊಬ್ಬ ಶಿಕ್ಷಕನ ಮಗ. ನನ್ನ ತಂದೆ ಹೈಸ್ಕೂಲ್ ಶಿಕ್ಷಕರಾಗಿದ್ದರು. ಇವತ್ತಿನ ದಿನಮಾನಗಳಲ್ಲಿ ಈ ಗ್ರೀಡಿನೆಸ್ ಏನಿರ್ತಿದೆ, 3 ಲಕ್ಷ ಕೊಟ್ಟು ಕೋಚಿಂಗ್ ಸೇರಬೇಕು. ಐ ಆಮ್ ಸರ್ಪ್ರೈಸ್. ನಾನು ಯಾಕಿದೆ ಈ ವಿಷಯಗಳನ್ನು ಎತ್ತಾ ಇದ್ದೀನಿ ಅಂದರೆ, ರಾಜಕೀಯ ವಿಷಯ ನಡೆಯುತ್ತೆ ಈ ಚರ್ಚೆ. ಬೇಡ ಅಂದರೂ ಈ ವಿಷಯ ರಾಜಕಾರಣದಲ್ಲಿ ಚರ್ಚೆ ನಡೆಯುತ್ತೆ. ಶಿಕ್ಷಣ ಕ್ಷೇತ್ರದ ನಿಜವಾದ ಸಮಸ್ಯೆಗಳ ಬಗ್ಗೆ ಈ ವೇದಿಕೆಯಲ್ಲೂ ಕೂಡ ಚರ್ಚೆ ನಡಿಬೇಕು. ಯಾಕಂತಂದರೆ ನೋಡಿ, ಕಮರ್ಷಿಯಲೈಸೇಷನ್ ಆಗಿದೆ. PU1 2 1,80,000, 2 ಲಕ್ಷ, 3 ಲಕ್ಷ ಫೀಸ್ಗಳು PU1 2ಗೆ. ನನಗೆ ಆಶ್ಚರ್ಯ ಅನಿಸಿದ್ದು, ಇತ್ತೀಚಿನ ದಿನಗಳಲ್ಲಿ ಹೊಸ ಇನ್ಸ್ಟಿಟ್ಯೂಟ್ಗಳು ಬರ್ತಾ ಇವೆ. ಏನು ಹೇಳ್ತೀವಿ ಅವು? ಗೋ ಫಾರ್ ಅ ಡಮ್ಮಿ ಕಾಲೇಜ್, ಟ್ಯೂಷನ್ ಓಡಿ ಅಂತ.
2 ಲಕ್ಷ 2.5 ಲಕ್ಷ ಫೀಸ್ ಇದೆ ಅದಕ್ಕೆ. ಈ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಷನ್ ಏನಿದೆ ಅದು ಪೇಪರ್ ಲೀಕ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ. ವ್ಯವಸ್ಥೆಯ ಪಾತ್ರ ಅದರಲ್ಲಿಲ್ವಾ? ವ್ಯವಸ್ಥೆಯ ಪಾತ್ರ ಇದ್ದೇ ಇದೆ. ಕೆಲವು ಕ್ರಿಮಿನಲ್ ಪಾತ್ರಗಳಿವೆ, ಕೆಲವು ಓವರ್ಸೈಟ್ ನಿರ್ಲಕ್ಷ್ಯದ ಪಾತ್ರವೂ ಕೂಡ ಇದೆ. ಬಟ್ ನನಗನ್ಸುತ್ತೆ, ನಾನು ಯಾಕೆ ಈ ವಿಷಯ ಹೇಳ್ತಿದ್ದೀನಿ ನೋಡಿ, 2011ರಲ್ಲಿ ಆಮ್ ಆದ್ಮಿ ಪಕ್ಷದ ಮೊದಲ ದಿನದ ಹೋರಾಟವನ್ನು ನಾನು ನೋಡಿದ್ದೆ. ಅಜಿತ್ 3 ಕ್ಯಾಮ್ರಾಗಳಿದ್ವು, 4ನೇ ಕ್ಯಾಮ್ರಾ ಸುವರ್ಣ ನ್ಯೂಸ್ದಿತ್ತು. ಅವತ್ತಿನಿಂದ ನಾನು ಅಣ್ಣಾ ಹಜಾರೆ ಆಂದೋಲನವನ್ನು ನೋಡ್ತಾ ಬಂದಿದ್ದೀನಿ. ಲೋಕ್ಪಾಲ್, ಜನ್ ಲೋಕ್ಪಾಲ್, ಭ್ರಷ್ಟಾಚಾರ. ನನಗೂ ಗೊತ್ತು ಭ್ರಷ್ಟಾಚಾರ ಒಂದು ದಿನಕ್ಕೆ ಅಳಿಸಾಕ್ತಕ್ಕಂಥ ವಿಷಯ ಅಲ್ಲ. ಅದು ಜನಮಾನಸದ ಪ್ರತಿಕ್ರಿಯೆ ಜೊತೆಗೆ ಸರ್ಕಾರದಲ್ಲಿ ಟೆಕ್ನಾಲಜಿಯ ಇಂಟರ್ವೆನ್ಷನ್ನಿಂದ ಭ್ರಷ್ಟಾಚಾರ ದೂರ ಆಗಬೇಕು. ಬಟ್ ಒಂದು ಓವರ್ ಸಿಂಪ್ಲಿಫಿಕೇಶನ್ ಮಾಡಲಾಯಿತು ಆಮ್ ಆದ್ಮಿ ಅಥವಾ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನಿಂದ. ನಾನು ಅವ್ರು ಪಾಲಿಟಿಕ್ಸಿಗೆ ಬಂದ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರೇನು ಹೇಳಿದರು, ಜನ್ ಲೋಕ್ಪಾಲ್ ಇದೊಂದು ಮಂತ್ರದಂಡ, ಈ ಜನ್ ಲೋಕ್ಪಾಲ್ ತಂದುಬಿಟ್ರೆ ಇಡೀ ದೇಶದಲ್ಲಿ ಭ್ರಷ್ಟಾಚಾರ ಮುಗಿದು ಹೋಗುತ್ತೆ ಅಂತ. ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ ಭ್ರಷ್ಟಾಚಾರದ ಕೆಲ ವಿಷಯಗಳು ನಡೆದಿದ್ದು, ಅದರ ಲಾಭ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ತೆಗೆದುಕೊಳ್ತು. ಬಟ್ ನೀವು ನನಗೆ ಹೇಳಿ, ಅದು ರಾಜಕೀಯ ವ್ಯವಸ್ಥೆಯಾಗಿ ರೂಪಾಂತರಗೊಂಡ ನಂತರ ಈ ದೇಶದಲ್ಲಿ, ಈ ಸಮಾಜದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಯ್ತಾ? ಅಥವಾ ಹೋಗ್ಲಿ, ನಾನು ಕಡಿಮೆ ಆಗಬೇಕು ಅಂತ ಹೇಳ್ತಾ ಇಲ್ಲ, ಕಡಿಮೆ ಮಾಡ್ಲಿಕ್ಕೆ ಏನಾದರೂ ಪ್ರಯತ್ನ ನಡೀತಾ? ಈ ರೀತಿಯ ಆ ಆಂದೋಲನ ನಂತರ ನೋಡಿ, 15 ವರ್ಷಗಳ ಕಾಲ ಯಾವ ಆಂದೋಲನವೂ ದೇಶದಲ್ಲಿ ನಡೀಲಿಲ್ಲ. ಇವತ್ತೇ ಆಂದೋಲನ ನಡೆದಿದೆ. ಈ ಚಳುವಳಿಗಳು ನಡಿಬೇಕು. ವಿದ್ಯಾರ್ಥಿಗಳ ಚಳುವಳಿಗಳು, ರೈತರ ಚಳುವಳಿಗಳು, ದಲಿತ ಸಂಘರ್ಷ ಸಮಿತಿಯ ಚಳುವಳಿಗಳು, ಬೇರೆ ಬೇರೆ ಚಳುವಳಿಗಳು ಈ ದೇಶದಲ್ಲಿ ನಡೀತಾ ಇರಬೇಕು. ಆದರೆ ಆ ಚಳುವಳಿಗಳು ತಮ್ಮ ಫೋಕಸ್ಸನ್ನು ವಿಷಯದ ಮೇಲೆ ಇಡಬೇಕು. ಈಗ ನಿಮಗೊಂದ್ಸಲ ನರೇಂದ್ರ ಮೋದಿ ಇಷ್ಟ ಆಗಲ್ಲ, ನಿಮಗೊಂದ್ಸಲ ಮನಮೋಹನ್ ಸಿಂಗ್ ಇಷ್ಟ ಆಗಲ್ಲ, ಸಿದ್ದರಾಮಯ್ಯನವರು ಇಷ್ಟ ಆಗಲ್ಲ, ಯಡಿಯೂರಪ್ಪನವರು ಇಷ್ಟ ಆಗಲ್ಲ. ಆ ಇಷ್ಟನಿಷ್ಟದ್ದು ದಟ್ ಈಸ್ ಪಾಲಿಟಿಕ್ಸ್. ನೀವು ಅವರು ಬೇಡಪ್ಪ ನಮ್ಮನ್ನು ತನ್ನಿ ಅನ್ನೋ ಚಳುವಳಿಗಳು ನಡೀಲಿ, ರಾಜಕೀಯ ಚಳುವಳಿಗಳು. ಬಟ್ ಈ ರೀತಿ ಶಿಕ್ಷಣ ಕ್ಷೇತ್ರದ ಪ್ರಶ್ನೆಗಳನ್ನೆತ್ತಿ ನಡೀತಾ ಇರತಕ್ಕಂಥ ಚಳುವಳಿಗಳಲ್ಲಿ ವಿಶುದ್ಧವಾಗಿ ನಾವು ಈ ನೋಡಿ, ಶಿಕ್ಷಣ ಮತ್ತು ಆರೋಗ್ಯ, ಅಜಿತ್, ಸರ್ಕಾರಗಳು 108 ಹೇಳ್ಬೋದು. ಇವತ್ತು ಶಿಕ್ಷಣ ಮತ್ತು ಆರೋಗ್ಯದ ಕಾರಣದಿಂದಾಗಿ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲದೆ ಜನ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಇವತ್ತೆಷ್ಟಿದೆಯೋ, 15 ವರ್ಷ ಆದಮೇಲೆ ನಿಮ್ಗೆ ಯುವಕರ ಸಂಖ್ಯೆ ಕಡಿಮೆ ಆಗುತ್ತೆ, ಮಧ್ಯವಯಸ್ಕರ ಸಂಖ್ಯೆ ಕಡಿಮೆ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ ಈ ಪಿಡುಗು. ಈ ಪಿಡುಗಿನ ಬಗ್ಗೆ ಚರ್ಚೆ ನಡೆಯುವುದು. ಅದರ ಫೋಕಸ್ಡ್ ಆಗಿದ್ದರೆ ನನಗನ್ಸುತ್ತೆ ಈ ಚಳುವಳಿ ಇನ್ನಷ್ಟು ಮೇಲಕ್ಕೆ ಇಲ್ಲ. ಇಫ್ ಇಟ್ ಇಸ್ ಪೊಲಿಟಿಕಲ್, ಐ ಥಿಂಕ್ ಗೌರ್ಮೆಂಟ್ ವಿಲ್ ಹ್ಯಾಂಡಲ್ ಇಟ್ ಪೊಲಿಟಿಕಲಿ, ಅಪೋಸಿಷನ್ ವಿಲ್ ಹ್ಯಾಂಡಲ್ ಇಟ್ ಪೊಲಿಟಿಕಲಿ. ಸುರಭಿ ಅವರೇ, ಪ್ರಧಾನಮಂತ್ರಿ ಎಂತೆಂಥದೋ ಸನ್ನಿವೇಶಗಳನ್ನು ಎದುರಿಸಿ ಇದೊಂದು ಜನ್ಜಿ ಪ್ರೊಟೆಸ್ಟ್ ಮುಂದೆ ಹ್ಯಾಂಡಲ್ ಮಾಡೋಕ್ಕಾಗದೆ ನಿಂತ್ಕೊಳ್ಳೋ ಪರಿಸ್ಥಿತಿ ತಂದುಕೊಂಡ್ರಲ್ಲ. ಇಲ್ಲ, ಅದನ್ನು ನಾನು ಒಪ್ಪೋದಿಲ್ಲ. ನಾತು ಅವರು ಒಂದು ಮುಖ್ಯವಾದಂತಹ ವಿಷಯ ಹೇಳಿದ್ರು. ಇದು ರಾಜಕೀಯ ದಾರಿಗೆ ತಗೊಂಡು ಹೋಗೋಕ್ಕಿಂತ ಆ ಸಮಸ್ಯೆಯನ್ನು ಬಗೆಹರಿಸೋದು ಹೇಗೆ ಅನ್ನೋದ್ರ ಚರ್ಚೆ. ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಗಟ್ಟಿಯಾಗಿ ಸಮಸ್ಯೆ ನಿಜವಾಗ್ಲೂ ಬಗೆಹರಿಸಬೇಕು ಅಂತಲೇ ನಿಂತಿರೋವಂಥದ್ದು. ಇನ್ಯಾವ ಸರ್ಕಾರ ಮಾಡದೇ ಇರೋವಂಥದ್ದು ಮಾಡಿರೋವಂಥದ್ದು. ಒಂದು ಬಿಲ್ ತಂದಿರೋವಂಥದ್ದು, ಕ್ರಿಮಿನಾಲಿಟಿ ಇನ್ಕ್ರೀಸ್ ಮಾಡಿರೋವಂಥದ್ದು, ಅದ್ರದ್ದು ಪೆನಾಲ್ಟಿ ಇನ್ಕ್ರೀಸ್ ಮಾಡಿರೋವಂಥದ್ದು. ಉದ್ಭವವಾಗಿರುವ ಸಮಸ್ಯೆ ಅಲ್ಲ ಸುರಭಿ ಅವರೇ. ಅಲ್ಲ, 100%. ಅಜಿತ್ ಅವರೇ ನೋಡಿ, ನನಗೂ ಈ ಒಂದು ಮೋದಿ ಬಂದಾಗ್ಲೂ ಇತ್ತು, ಮೋದಿ ಬರೋದಕ್ಕಿಂತ ಮುಂಚೆನೂ ಇತ್ತು, ಮೋದಿ ಬಂದ 12 ವರ್ಷಗಳ ನಂತರವೂ ಇದೆ. ಇದು ಏಕಾಏಕಿ ಉದ್ಭವವಾದ ಸಮಸ್ಯೆ. ನಮ್ಮ ದೇಶದಲ್ಲಿ ಎಲ್ಲಾ ಸಮಸ್ಯೆಗಳನ್ನು ಹಿಂಗೆ ನಾವು ನೋಡ್ಕೊಂಡು ಹೋದ್ರೆ ಅದಕ್ಕೆ ಸಮಸ್ಯೆನ ಬಗೆಹರಿಸೋದಕ್ಕೆ, ಅದಕ್ಕೆ ಒಂದು ಸೊಲ್ಯೂಷನ್ ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವು ಅದರ ಸೊಲ್ಯೂಷನ್ ಕಾಣಬೇಕಾಗಿದೆ. ಇಲ್ಲಿ ನೀವು ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಕೋಚಿಂಗ್ ಸೆಂಟರ್ ಮಾಫಿಯಾದು ಒಂದು ಪ್ರಾಬ್ಲಮ್ ಇದೆ. ಅದು ಬಿಟ್ಟು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡೋದ್ರಲ್ಲೇ ಒಂದು ಪ್ರಾಬ್ಲಮ್ ಇದೆ. JEE-ನಲ್ಲಿ ನಾವು ಬಹಳಷ್ಟು ಕಂಪ್ಯೂಟರ್ ಅಡ್ಯಾಪ್ಟಿವ್ ಮಾಡಿದ್ದೀವಿ. ಯಾಕೆ ಇವಾಗ ನೀಟಲ್ಲಿ ಮಾಡೋಕ್ಕಾಗ್ತಾ ಇಲ್ಲ? ಬಯಾಲಜಿ ಪ್ರಶ್ನೆಗಳಿದೆ, ಅದನ್ನು ಹೆಂಗೆ ತೊಗೊಂಡು ಬರುವಂಥದ್ದು, ಬಹಳಷ್ಟು ಯೋಚನೆಗಳಿದೆ ಇದಕ್ಕೆ. ಇದೆಲ್ಲಾನು ಸೊಲ್ಯೂಷನ್ ಕಂಡುಹಿಡಿಯುವಂತಹ ಕೇಪಬಿಲಿಟಿ ಈ ಸರ್ಕಾರಕ್ಕಿದೆ ಮತ್ತು ಮಾಡಿ ತೋರಿಸಿರುವಂಥದ್ದು. ಎಕ್ಸಾಮಿನೇಷನ್ ಮಾಡಿರುವಂತಹ ನೋಡಿದಿರಲ್ಲ ನೀವು, ಎಷ್ಟು ದೊಡ್ಡ ಎಕ್ಸಸೈಸು. 1 ವರ್ಷ ಸ್ಟೂಡೆಂಟ್ಸಿಗೆ ಮಿಸ್ ಆಗಬಾರ್ದು ಅಂತ ಇಮಿಡಿಯೇಟಾಗಿ ಎಕ್ಸಾಮಿನೇಷನ್ ಮಾಡಿ ಆ ಸ್ಕೇಲಲ್ಲಿ ಮಾಡಿರುವಂಥದ್ದೇ ಈ ಸರ್ಕಾರ. ಮತ್ತು ನಾವು ಈ ಪ್ರೊಟೆಸ್ಟ್ ಶುರುವಾದಾಗಿಂದ ಅದಕ್ಕಿಂತ ಮುಂಚೆನೇ ಧರ್ಮೇಂದ್ರ ಪ್ರಧಾನ್ ಒಂದು ಬಂದು ಮಾತಾಡಿರೋದಿರ್ಬೋದು, ಕ್ಷಮೆ ಕೇಳಿದಿರೋದಿರ್ಬೋದು, ಅದು ನನ್ನ ಮೇಲೆ ಇರುವಂತಹ ಹೊಣೆ ಅಂತಲೂ ಹೇಳಿರ್ಬೋದು. ಇದು ಎಲ್ಲಾನು ಇದೇ ವೇದಿಕೆಯಲ್ಲಿ BJPಯ ವಕ್ತಾರರು ಬಂದಿದ್ರು. ಸೋನಮ್ ವಾಂಗ್, ನಾನು ಅಜಿತ್ ಕೇಳಿದ್ವಿ, ಸೋನಮ್ ವಾಂಗ್ಚುಕ್ರಿಗೆ ಹೋಗಿ ಮಾತಾಡ್ಸ್ಲಿಕ್ಕೆ ಏನ್ರಿ ನಿಮಗೆ ಅಂತ. ನೋ ಅವ್ರು ಆಂಟಿ ನ್ಯಾಷನಲ್ ಎಲಿಮೆಂಟ್ ಅಂತ ಹೇಳಿದರು. ನೋಡಿ, ಇವತ್ತು ಹೋಗಿ ನೀವು ನಾನು ಸೋನಮ್ ವಾಂಗ್ಚುಕ್ರನ್ನ ಮಾತಾಡಿಸಿ, ಸೋನಮ್ ವಾಂಗ್ಚುಕ್ರ ಹಿಸ್ಟ್ರಿ ಗೊತ್ತು ನಮಗೆ, ಹೋಗಿ ಅವರನ್ನ ಮಾತಾಡಿಸಿ ಅಂತ ಹೇಳಿದರೆ ಇವತ್ತು ನಿಮಗೆ ಪ್ರತಿಭಟನೆ ಕಾವೇರಿದ ತಕ್ಷಣ ನೆನಪಾಯ್ತಾ ಸೋನಮ್ ವಾಂಗ್ಚುಕ್ ಅವ್ರ ಹತ್ರ ನಾವು ಹೋಗ್ಬೇಕು? ಇಲ್ಲ, ಡೆಫಿನೆಟ್ ಆಗಿ ಇಲ್ಲ.
10 ವರ್ಷ ಜೈಲು, 10 ಕೋಟಿ, ನೀವು ಇದೆಲ್ಲ ಮೊದಲು ಸ್ಪೆಸಿಫಿಕ್ ಮಾಡ್ಬೋದಿತ್ತಲ್ಲ. ಆಗಿ ಇವತ್ತು ಒಂದು ಯುವತಿಯರ ಪ್ಯಾನೆಲ್ ಅನ್ನ ಕರೆದಿದ್ದೀರಾ. ಈ ವಿಷಯ ನಮಗೆ ಜಾಸ್ತಿಯಾಗಿ ಮುಟ್ಟತ್ತೆ, ಯಾಕೆಂದ್ರೆ ನಾವು ಇನ್ನು ಈ ಪರೀಕ್ಷೆಗಳನ್ನ ಬಿಟ್ಟು ಓದನ್ನ ಬಿಟ್ಟು ಕೆಲಸಕ್ಕೆ ಸೇರಿದಂಥವ್ರು. ನಮಗೂ ಇದು ಮುಟ್ತಾ ಇರುವಂಥದ್ದು, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರೂ ಇದನ್ನೇ ಮಾತಾಡ್ತಾ ಇರುವಂಥದ್ದು. ಆದ್ರೆ ಇದು ಹಿಂಗೆ ಇಷ್ಟು ಡಿರೆಕ್ಷನ್ ಅಲ್ಲಿ ಹೋಗ್ತಿರುವಂಥದ್ದು, ಅದರಲ್ಲಿ ಪೊಲಿಟಿಕಲ್ ಎಲಿಮೆಂಟ್ಸು ಇದೆ, ಪೊಲಿಟಿಕಲ್ ಪ್ರೆಷರು ಇದೆ, ಮತ್ತೆ ಬಹಳಷ್ಟು ಜನ ಪೊಲೀಸ್ ಮೇಲೆ ಹೊಡೆದಿರುವಂಥವ್ರು, ಅದು ಆ ಕಾಂಪೊನೆಂಟು ಇದೆ. ಅದನ್ನ ಹೆಂಗ್ ಡೀಲ್ ಮಾಡಬೇಕು, ಸ್ಟೇಟ್ ಹ್ಯಾಸ್ ಟು ಡೀಲ್ ಇಟ್ ದಟ್ ವೇ. ನೀವು ಅಣ್ಣಾ ಹಜಾರೆ ಪ್ರೊಟೆಸ್ಟ್ ಬಗ್ಗೆ ಮಾತಾಡಿದ್ರಿ, ನಾನು ನಿರ್ಭಯ ಪ್ರೊಟೆಸ್ಟ್ ನಲ್ಲಿ ರಾಷ್ಟ್ರಪತಿ ಭವನ್ ಮುಂದೆ ವಾಟರ್ ಕ್ಯಾನನ್ ಹೊಡ್ಸ್ಕೊಂಡಿರುವಂತವಳು. ಹಾಗಾಗಿ ಯಾವ ಸಿಚುವೇಶನ್ ಅಲ್ಲಿ ಹೇಗ್ ರಿಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಗೊತ್ತಿದೆ. ಆದ್ರೆ ನಿನ್ನೆ ಪ್ರಧಾನಮಂತ್ರಿಗಳು ಹೇಳಿರೋದಿರ್ಬೋದು, ಇವತ್ತು ಸ್ಟ್ರಿಕ್ಟ್ ಆಗಿ ಕ್ಯಾಬಿನೆಟ್ ಡಿಸಿಷನ್ ಆಗಿರ್ಬೋದು, ನಮಗೆ ಮತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ನನ್ನ ತನಕ ಇದು ಎಳ್ಕೊಂಡು ಬಂದಿದ್ದು ಯಾಕೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅಕ್ಸೆಪ್ಟ್ ಮಾಡ್ತೀನಿ, ಬೆಟರ್ ಲೇಟ್ ದೆನ್ ನೆವರ್. ಬಟ್ ನಾವು ಕೂತಿದೀವಿ ಇವತ್ತಲ್ಲಿ, ನಾವು ಗಟ್ಟಿಯಾಗಿ ಕೂತಿದೀವಿ, ನಾವು ಮಾತಾಡ್ತಾ ಇದೀವಿ, ನಾವು ಬಹಳಷ್ಟು ಬಾರಿ ವಿ ಆರ್ ದೇರ್ ಫಾರ್ ಡೈಲಾಗ್, ವಿ ಆರ್ ದೇರ್ ಫಾರ್ ಡೈಲಾಗ್ ಅಂತ ಎಲ್ಲರಿಗೂ ಹೇಳಿದೀವಿ. ಪ್ರಧಾನಮಂತ್ರಿಗಳೇ ಸ್ವತಃ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕಿ ಸ್ಟೂಡೆಂಟ್ಸ್ ಜೊತೆಗೆ ನಾವಿದೀವಿ, ನಾವು ಇಲ್ಲಿರುವಂತದ್ದು ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋದಕ್ಕಲ್ಲ, ಸೊಲ್ಯೂಷನ್ ಕಂಡು ಹಿಡಿಯೋದಕ್ಕೆ. ಆ ಸೊಲ್ಯೂಷನ್ ಕಂಡು ಹಿಡಿಯೋದು ಬರೀ ಪ್ರೊಟೆಸ್ಟರ್ ಜೊತೆ ಡೈಲಾಗ್ ಮಾಡೋದು ಮಾತ್ರ ಅಲ್ಲ. NTA ರಿಫಾರ್ಮ್ ಇರ್ಬೋದು, ಅಥವಾ ಹೊಸ ಬಿಲ್ ತಂದಿರೋ 2024 ಅಲ್ಲಿ ಇದೇ ಸಮಸ್ಯೆ ಆಗಿದ್ದಾಗ ಬಿಲ್ ತಂದಿದ್ದು ಪೆನಲ್ಟಿ ಇನ್ಕ್ರೀಸ್ ಮಾಡಿರೋದು ಇರ್ಬೋದು, ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್. ಯಾಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್? ನಾವೇ ಒಪ್ತಾ ಇದೀವಲ್ಲ, ಕನ್ವಿಕ್ಷನ್ ರೇಟ್ ಕಡಿಮೆ ಇದೆ. ಸೊಲ್ಯೂಷನ್ ಕಂಡು ಹಿಡಿಬೇಕು ಅಂದ್ರೆ ಈ ಚರ್ಚೆನೂ ಮಾಡಬೇಕಾಗಿದೆ ನಾವು. ಬರೀ ಪ್ರೊಟೆಸ್ಟ್ ಮಾತ್ರ ಅಲ್ಲ, ಆ ಪ್ರೊಟೆಸ್ಟ್ ನ ಗೋಲ್ ಏನು, ಫೈನಲಿ ಇದ್ದಿದ್ದ ನೀಟ್ ನಡೆದಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸೋದು ತಾನೆ. ಮತ್ತೆ CJP ಫಾರ್ಮ್ ಆಗಿದ್ದ ರೀಸನ್ನು, ಅದಾದ ನಂತರ ಅವ್ರು ತಗೊಂಡಿದ್ದ ಇಶ್ಯೂಸು, ಇದೆಲ್ಲ ಇವಾಲ್ವ್ ಆಗ್ತಿರೋದು ನಾವು ನೋಡಿದೀವಿ. ಮತ್ತೆ ಬರೀ ಒಂದು ಸೆಟ್ ಆಫ್ ಪ್ರೊಟೆಸ್ಟರ್ಸ್ ಜೊತೆ ಎಂಗೇಜ್ ಮಾಡಿರೋದು ಮಾತ್ರ ಅಲ್ಲ, ಸರ್ಕಾರ ಬೇರೆ ಎಲ್ಲರ ಜೊತೆನೂ ಎಂಗೇಜ್ ಮಾಡೋ ಪ್ರಯತ್ನ ಪಡ್ತಾ ಇದೆ. ಸೋನಂ ವಾಂಗ್ಚುಕ್ ಅವ್ರು ಬಂದ್ರು, ಅವರ ಪ್ರೊಟೆಸ್ಟ್ ಒಂದು ಭಾಗಿಯಾದ್ರು, ಆ ಸಮಯ ಬಂತು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ವಿ ಆ ಸಮಯದಲ್ಲಿ. ಇದು ಒಂದು ಪ್ರೊಆಕ್ಟಿವ್ ಡೈಲಾಗ್, ಪ್ರೊಆಕ್ಟಿವ್ ಗವರ್ನೆನ್ಸ್ ಆಗ್ತಾ ಇದೆ ಅಲ್ವಾ? ಎಲ್ಲಾನು ಸರಿಯಾಗಿ ಆಯ್ತು, ಎಲ್ಲಾನು ನಾವು ಒಪ್ಕೊಳ್ತಾ ಇದೀವಿ. ಇದು ನಮಗೆ ಬೇಸರ ಆಗೋದಿಲ್ವಾ? ಧರ್ಮೇಂದ್ರ ಪ್ರಧಾನ್ ಅವರಿಗೆ ಬೇಸರ ಆಗೋದಿಲ್ವಾ? ಬೇರೆ ಯಾರಿಗಾದ್ರೂ ಬೇಸರ ಆಗೋದಿಲ್ವಾ? ಯಾವುದೇ ಸರ್ಕಾರ, ಯಾವುದೇ ಪಕ್ಷದವ್ರು ಇರ್ಬೋದು, 20 ಜನ ಸ್ಟೂಡೆಂಟ್ಸ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಬೇಸರ ಆಗದೆ ಇರುವಂತದ್ದ? ಈ ಸಿಸ್ಟಮ್ ಅನ್ನ ಸರಿ ಮಾಡಬೇಕು ಅಂತಾನೆ ಪ್ರಧಾನಮಂತ್ರಿಗಳು ಬಹಳಷ್ಟು ಗಟ್ಟಿಯಾಗಿರುವಂತಹ ನಿರ್ಧಾರಗಳು ತಗೊಳ್ಳಿರುವಂತದ್ದು. ಇದಕ್ಕೆ ರೆಸ್ಪಾಂಡ್ ಮಾಡುವಲ್ಲಿ ತಡ ಆಯಿತು ಅನ್ನುವುದನ್ನು ತಾವು ಒಪ್ಪಿಕೊಳ್ತೀರಾ? ನಾನು ಹೇಳ್ದಂಗೆ ನಾವಿವತ್ತು ಡೈಲಾಗ್ ಕೂತಿದೀವಿ. ಈ ಡೈಲಾಗ್ ನಿಮಗೆ ಸಮಸ್ಯೆ ಉತ್ತರ ಕೊಟ್ಬಿಡ್ತೀನಿ. ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋದ್ರ ಅಂದ್ರೆ ಬರೀ ಪ್ರೊಟೆಸ್ಟರ್ಸ್ ಜೊತೆಗೆ ಡೈಲಾಗ್ ಮಾತ್ರ ಇಂದ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದ್ರ ಅಂತ ಇದ್ದಿದ್ರೆ ಹಾಗಲ್ಲ. ಅದನ್ನ ಈಕ್ವೇಟ್ ಮಾಡಬೇಕು. ಸಂಸತ್ ಭವನದ ಮುಂದೆ ರಣರಂಗವನ್ನ ತಪ್ಪಿಸಬಹುದಾಗಿತ್ತು ಅನ್ನೋದು ನನ್ನ ಆರ್ಗ್ಯುಮೆಂಟ್. ರಣರಂಗವನ್ನ ತಪ್ಪಿಸಬಹುದಾಗಿತ್ತು ಅಂತ. ಸಂಸತ್ ಭವನದ ಮುಂದೆ ಆ ಸಂಸತ್ ಚಲೋ ಅಂತ ಮಾಡಿದ್ದು ಯಾವುದು ಪರ್ಮಿಷನ್ ಇಲ್ದೇನೆ ಬಹಳಷ್ಟು ನೋಡಿರುವಂಥದ್ದು. ಅಣ್ಣಾ ಹಜಾರೆ ಪ್ರೊಟೆಸ್ಟ್ ಟೈಮಲ್ಲಿ ಇರ್ಬೋದು, ಅಣ್ಣಾ ಹಜಾರೆನಲ್ಲಿ ಜೈಲಲ್ಲಿ ಹಾಕಿದ್ರು, ನಿರ್ಭಯ ಪ್ರೊಟೆಸ್ಟ್ ಅಲ್ಲಿ ರಾಷ್ಟ್ರಪತಿ ಭವನಿಗೆ ಮಾರ್ಚ್ ಮಾಡಿದ್ದು, ಇದೆಲ್ಲ ಒಂದು ಪ್ರೊಟೆಸ್ಟ್ ಟ್ಯಾಕ್ಟಿಕ್ಸ್. ಅದ್ರಲ್ಲಿ ಒಳಗಡೆ ನಡೆದಿರೋಂಥ ಪೊಲೀಸ್ ಅವ್ರು ಎಷ್ಟು ಜನ ಲಾತಿ ಚಾರ್ಜ್ ಆಗಿರೋದು ನೋಡಿದ್ದಾರೆ. ಒಬ್ರು ರಿಪೋರ್ಟರ್ನ ಎಲ್ಲರೂ ನಿಂತ್ಕೊಂಡು ಲೂಸರ್ ಅಂತ ಬೈದಿರೋದು ನೋಡಿದ್ದಾರೆ. ಇಂತಹ ಮಾಬ್ ಮೆಂಟಾಲಿಟಿ ತಪ್ಪು ಹಾಕ್ತಾ ಇದೆ. ಇದಕ್ಕೆ ಇಮಿಡಿಯೇಟ್ ಆಗಿ ನಾವು ಏನಾದ್ರೂ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅಂತಾನೆ ಇವತ್ತು ನಾವೆಲ್ಲರೂ ಇನ್ನೂ ಹೇಳ್ತಾ ಇರೋದು. 4 ಸರಿ ಜಿತೇಂದರ್ ಸಿಂಗ್ ಅವ್ರು ಹೇಳಿದ್ದಾರೆ, ಇಲ್ಲ ನಾವು ಇವತ್ತು ಡೈಲಾಗ್ ಕೂತ್ಕೊಳ್ಬೇಕು ಅಂತ. ನಿಖೇತ್ ರಾಜಮೌಳಿ ಅವರೇ, ಇಷ್ಟು ವರ್ಷ ಇಂಥದ್ದೊಂದು ಪ್ರತಿಭಟನೆ ನಡೀಬೇಕಾಗಿ ಬಂತು. ಈ ದೇಶದಲ್ಲಿ ಕ್ವಶನ್ ಪೇಪರ್ ಲೀಕ್ ಮಾಡಿದವರನ್ನು ಪ್ರಾಸಿಕ್ಯೂಟ್ ಮಾಡೋದಕ್ಕೂ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗೋದಕ್ಕೆ, ಅವರಿಗೆ 10 ಕೋಟಿ ದಂಡ, 10 ವರ್ಷ ಶಿಕ್ಷೆ ವಿಧಿಸೋದಕ್ಕೆ. ಅಲ್ಲ, ಆ ಹೇಳಿಕೆ ಏನು ಪ್ರಧಾನಮಂತ್ರಿಗಳು ನಿನ್ನೆ ನಡರಾತ್ರಿ ಎದ್ದು ಇದಕ್ಕಿದ್ದಂಗೆ ಫೋನ್ ಹಿಡ್ಕೊಂಡು ಅರೆ ಬಾಹ್ಯೋಬೇನೋ ಅಂತ ಹೇಳಿ ಮಾತನಾಡ್ತಿದ್ದಾರೆ. ಫ್ರೆಂಡ್ಸ್ ಬಾಹ್ಯೋಬೇನೋ ಇಂದ ಫ್ರೆಂಡ್ಸ್ ಅಂತ ಮಾತನಾಡ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ನಾಟಕ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇಲ್ಲಿಗೆ ಕಳೆದ ಬಾರಿ ಅಧಿವೇಶನದಲ್ಲಿ ಕೂಡ ಇದೇ ವಿಚಾರ ತಗೊಂಡು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆದಾಗ ಅವ್ರು ಅವತ್ತೇನು ಹೇಳಿದ್ರು ಗೊತ್ತಾ? ಅರೆ ಅಭಿ ಏಕ್ ಬಿಲ್ ಹೈ, वो बिल बहुत बड़ा एफिशिएंट है, उस कानून को लागू करके हम ये सबको बाहर निकालते हैं ಅಂತ ಮಾತನಾಡಿದ್ರು. ಇದೇ ಪ್ರಧಾನಮಂತ್ರಿಗಳು ಅವತ್ತು ಇದೇ ತರ ಪೇಪರ್ ಲೀಕ್ ಆಗಿದ್ರ ಬಗ್ಗೆ ವಿರೋಧ ಪಕ್ಷಗಳು ಗಲಾಟೆ ಮಾಡಿದಾಗ ಬಹಳ ಸದೃಢವಾದ ಬಿಲ್ ಇದೆ, ಆ ಬಿಲ್ ಇಂದ ಹೊಡೆದಾಕ್ತೀವಿ ಅಂತ ಯಾವತ್ತು ಕಳೆದ ಅಧಿವೇಶನದಲ್ಲಿ ಮಾತನಾಡಿದ್ದಾರೆ. ನಾನು ಬೇಕಾದ್ರೆ ನಿಮಗೆ ವಿಡಿಯೋ ಸಮೇತ ಕೊಡ್ತೀನಿ, ಸರ್ಚ್ ಮಾಡಬಹುದು ನೀವು. ಅದೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಎಲ್ಲವೂ ಕೂಡ ಹೊರಗಡೆ ಇದೆ. ಆದ್ರೆ ಇವತ್ತು ನಿನ್ನೆ ರಾತ್ರಿ ಆ ಬಿಲ್ಲು ಎಫಿಷಿಯೆಂಟ್ ಅಲ್ಲ, ಹೊಸದಾಗಿ ಬಿಲ್ ತಗೊಂಡು ಬರ್ತೀನಿ, ನಾನು ದೇಶ ಸುಧಾರಿಸ್ತೀನಿ ಅಂತ ಪ್ರಧಾನಮಂತ್ರಿಗಳು ಮಾತನಾಡ್ತಿದ್ದಾರೆ.
ಇದೆಲ್ಲ ಯಾಕೆ ಸಾಧ್ಯ ಆಗ್ತಾ ಇದೆ ಅಂತಂದ್ರೆ ಸಮಸ್ಯೆಗೆ ತಕ್ಕನಾಗಿ ಪರಿಹಾರ ಕಂಡ್ಕೋತೀವಿ ಅನ್ನೋ ತಪ್ಪ. ಯಾವುದು ಸರ್? ಸಮಸ್ಯೆ ಹೆಂಗಿರುತ್ತೋ ಅದಕ್ಕೆ ತಕ್ಕನಾಗಿ ಪರಿಹಾರ ಸಮಸ್ಯೆ ಹೊಸದಾಗಿ ಉದ್ಭವ ಆಗಿದ್ದಲ್ವಲ್ಲ ಸರ್? ಹೊಸದಾಗಿ ಉದ್ಭವ ಆಗಿಲ್ಲ ಸರ್. ಇಲ್ಲಿವರೆಗೂ ಎಷ್ಟು ಬಾರಿ ಪೇಪರ್ಗಳು ಅಯ್ಯೋ, ಆಗಿದ್ದಾವೆ? ನಾ ಮೊನ್ನೆ ಉದಾಹರಣೆ ಕೊಟ್ಟು ಹೇಳಿದೆ. ಈ ರಾಜ್ಯದ ಮಂತ್ರಿಯೊಬ್ಬರ OSD ಆಗಿದ್ದವರು ತಮ್ಮ ಮಗನಿಗೋಸ್ಕರ 6 ಲಕ್ಷ ರೂಪಾಯಿ ಕೊಟ್ಟು ಕ್ವಶನ್ ಪೇಪರ್ ಖರೀದಿ ಮಾಡಿ ಎಕ್ಸಾಮ್ ಬರೆಸಿ 3 ವರ್ಷ ಜೈಲಿನಲ್ಲಿದ್ದರು. ಅದನ್ನೆಲ್ಲ ನೋಡ್ಬಿಟ್ಟಿದೆ ಇಲ್ಲಿ. ಹೌದು, ಎಲ್ಲ ಕ್ವಶನ್ ಪೇಪರ್ ಲೀಕಿಗಾಗಿ ಒಬ್ಬನನ್ನು ಅರೆಸ್ಟ್ ಮಾಡ್ಕೊಂಡು ಬಂದರೆ ಏನು ಈ ಸಲ ಅರೆಸ್ಟ್ ಮಾಡಿದ್ದೀರಿ, ಕಳೆದ 13 ಎಕ್ಸಾಮ್ನ ಲೀಕ್ ಮಾಡಿದ್ದೀನಿ ಅಂದ ಆತ. ಅದನ್ನೆಲ್ಲ ನೋಡಿಬಿಟ್ಟಿದ್ದೀವಿ ನಾವು. ಅಲ್ಲ, ನಾವು ಭಾಳಷ್ಟು ನೋಡಿದ್ದೀವಿ ಸರ್. ಆದರೆ ಬಹಳ ಮುಖ್ಯವಾಗಿ ಏನು ಅಂತಂದರೆ, ನಾವು ಬಂದರೆ ಇಡೀ ವ್ಯವಸ್ಥೆಯನ್ನು ಪರಿವರ್ತನೆ ಮಾಡ್ತೀವಿ, ವ್ಯವಸ್ಥೆಯನ್ನು ಸ್ವಚ್ಛ ಮಾಡ್ತೀವಿ ಅಂತ ಹೇಳ್ತಿದ್ದವರು ಇವತ್ತು ವ್ಯವಸ್ಥೆಯನ್ನು ಈ ಪ್ರಮಾಣಕ್ಕೆ ಹಳ್ಳ ಹಿಡಿಸಿದ್ದಾರೆ. ನನಗೆ ಐ ರಿಯಲಿ ವಾಂಟ್ ಟು ಸಲ್ಯೂಟ್ ದಿಸ್ ಜೆನ್ಜಿ ಕಮ್ಯುನಿಟಿ ಸರ್. ಈ ಸುವರ್ಣ ಟಿವಿಯ ಮೂಲಕ ಜೆನ್ಜಿಗಳೇ ನಿಮಗೆ ದೊಡ್ಡ ಹ್ಯಾಟ್ಸ್ ಆಫ್. ಯಾಕೆಂದ್ರೆ ಇವತ್ತು ಈ ನಮ್ಮ ಕೈಯಲ್ಲಿ ಮಾಡೋಕ್ಕಾಗದ ನೀವು ಮಾಡಿದ್ರಿ. ಖಂಡಿತ ಹೌದು, ಖಂಡಿತ ಹೌದು ಸರ್, ಖಂಡಿತ ಹೌದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನಮ್ಮ ಕೈಲಿ ಅಂತ ಅಂದ್ರೆ ನಮ್ಮ ಕಾಲಮಾನದವರು ಅಂಧಭಕ್ತಿಯ ಭಾಷೆಯಲ್ಲಿ ಮುಳುಗೋದ್ವಿ. ಓಕೆ, ಭಾಷೆ ಬದಲಾಯಿಸಿದ್ರಿ. ಈ ಕಾಲದ ಜೆನ್ಸಿಗಳು ಭಾಷೆಯನ್ನು ಬದಲಾಯಿಸಿದ್ರು. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಸರ್? ಇಲ್ಲಿ ನನ್ಗೆ ಯಾರೋ ಆಗಲೇ ಬರಬೇಕಾದ ದಾರಿ ಕೇಳ್ದ, ಸರ್ ಅಂಧಭಕ್ತ ಅಂದ್ರೆ ಯಾರು ಅಂತ. ಏನು ಹೇಳಪ್ಪ, ಭಾಳ ಸಿಂಪಲ್ಲು. ಅಂಧಭಕ್ತ ಅಂದ್ರೆ ಯಾರಪ್ಪ ಅಂತಂದ್ರೆ, ನೋಡ್ರಿ, ರಾಮನ ಹುಂಡಿ ಕಳ್ತನ ಮಾಡಿದವರು BJPಯವರು RSSನವರು ಅಂತ ಏನಾದರೂ ಒಂದು ವೇಳೆ ದೇವರು ಬಂದು ಹೇಳಿದ್ರೆ, ದೇವ್ರಿಗೆ ಹೇಳ್ತಾನೆ ನೀನ್ ಮುಸ್ಲಿಮು, ನೀನ್ ಪಾಕಿಸ್ತಾನಿ, ನೀನ್ ಪಾಕಿಸ್ತಾನಕ್ಕೆ ಹೋಗು ಅಂತ ಹೇಳ್ತಾನೆ. ಈಸ್ ಅಂಧಭಕ್ತ, ಈಸ್ ಅಂಧಭಕ್ತ. ನಾನು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಮಾತನ್ನ ಕೇಳಿಸ್ಕೊಂಡು ಆದ್ರೆ ಇವತ್ತು ಈ ಅಂಧಭಕ್ತಿಯ ಭಾಷೆ ದೇಶದಲ್ಲಿ ಬದಲಾಗಿದೆ. ಅಂಧಭಕ್ತಿಯ ಭಾಷೆ ಬದಲಾಗಿ ಈ ದೇಶದ ಯುವಕರು ಉದ್ಯೋಗದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಪರೀಕ್ಷೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಕಾನೂನಿನ ಬಗ್ಗೆ ಮಾತನಾಡ್ತಿದ್ದಾರೆ, ನ್ಯಾಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಲ್ಲಿ ಬಂದ ಘೋಷಣೆಗಳೇನು ನಿಕೇತ್ ರಾಜ್ ಮೌರ್ಯ ಅವರೇ? ಏನು ಬಂದಿದೆ? ಆರ್ಟಿಕಲ್ 370 ವಾಪಸ್ ರೀಇಂಟ್ರಡ್ಯೂಸ್ ಮಾಡಿ, ಏನು ಮೈ ಜೆಂಡರ್ ಮೈ ರೈಟ್. ಹೌದು, ಮೈ ಜೆಂಡರ್ ಮೈ ರೈಟ್. ವಾಟ್ಸ್ ರಾಂಗ್? ಅಲ್ಲ, ನಾನು ಹೇಳಿದೆ ಅಲ್ಲಿ ನೀಟ್ ಕ್ವಶನ್ ಪೇಪರ್ ಲೀಕ್ ವಿರೋಧಿಸಿ ನಡೀತಾ ಇದೆ ಪ್ರತಿಭಟನೆ. ಅದು ಅಲ್ಲಿ ಸೀತಾನ ಗಂಡನ ಹೆಸರು ಹೇಳ್ಕೊಂಡು ನೀತಾನ ಗಂಡನ ಸೇವೆ ಮಾಡೋದು, ಬಸ್ ನಾಮ रहेगा ಅಲ್ಲಾಕ. ನೋಡಿ ಸರ್, ಅಲ್ರಿ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್. ಶರ್ಜಿಲ್ ಇಮಾಮನನ್ನ ಬಿಡುಗಡೆ ಮಾಡಬೇಕು. ಒಂದು ವಿಷಯ ಸರ್, ಎಷ್ಟೊತ್ತು ಅಂತ ಬರೀ ಇದೇ ಅಲ್ಲಿ ಯಾರೋ 4 ಜನ ಘೋಷಣೆಗೆ ಹೋಗಿದ್ರು ಅನ್ನೋದನ್ನೇ ಈ ದೇಶದ ಎಲ್ಲಾ ಮಾಧ್ಯಮಗಳು ಕೂಡ ಡೈವರ್ಟ್ ಮಾಡೋ ಸಬ್ಜೆಕ್ಟ್ ಅನ್ನಾಗಿ ಮಾತಾಡ್ತಿದ್ದಾವೆ ಹೊರತು ಇರ್ರೆಲೆವೆಂಟ್ ಅದು. ಅಲ್ಲಲ್ಲ ಸರ್, ನಾನು ಇರ್ರೆಲೆವೆಂಟ್ ಅಂತ ಹೇಳ್ತಾ ಇಲ್ಲ. ಅದೊಂದು ಸಣ್ಣ ಸಬ್ಜೆಕ್ಟು, ಅದನ್ನ ಮಾತಾಡಿ, ಚರ್ಚೆ ಮಾಡಿ. ಅದಕ್ಕಿಂತಲೂ ದೊಡ್ಡ ಸಬ್ಜೆಕ್ಟ್ ಇದೆ. ದೇಶದಲ್ಲಿ ನಡೀತಿರುವ ಅನ್ಯಾಯ ಇದೆ. ಫಾರಂ ಲಾಸ್ ಬಗ್ಗೆನೂ ಮಾತನಾಡ್ತಿದ್ದಾರೆ ಅಲ್ಲಿ, ಮಾತನಾಡಿ ಅದ್ರ ಬಗ್ಗೆ. ರಾಮನ ಹುಂಡಿ ಕದ್ದವ್ರು ಯಾರು ಅಂತಲೂ ಕೂಡ ಮಾತನಾಡ್ತಿದ್ದಾರೆ, ಬನ್ನಿ ಮಾತಾಡಿ ಅದ್ರ ಬಗ್ಗೆ. ಆ ಸಬ್ಜೆಕ್ಟ್ಗಳು ಕೂಡ ದೇಶದಲ್ಲಿ ಚರ್ಚೆ ಆಗ್ಬೇಕಲ್ವಾ? ಅದನ್ನ ಯಾಕೆ ಮುಚ್ಚಿಡ್ತಾ ಇದ್ದೀರಿ? ಬರೀ ಶಾರ್ಜಿಲ್ ಇಮಾಮ್ ಘೋಷಣೆಗೆ ಹೋಗ್ದ, ಯಾರೋ ಅಲ್ಲ ಘೋಷಣೆಗೆ ಹೋಗ್ದ ಅಲ್ಲ. ಇವತ್ತು ನನಗೆ ಐ ವಾಂಟ್ ಟು ಥ್ಯಾಂಕ್ ಮಿಸ್ಟರ್ ನರೇಂದ್ರ ಮೋದಿ. ಯಾಕೆ ಅಂತಂದ್ರೆ, all these days they were dividing this country in the name of caste, creed, religion, language. ಈ ಥರ ಆಧಾರದಲ್ಲಿ ದೇಶವನ್ನ they were dividing. But today ಇಡೀ ಭಾರತ ಯುನೈಟ್ ಆಗ್ತಾ ಇದೆ. ದಿಸ್ ಜೆನ್ಸೀಸ್ ಆರ್ ಗೆಟ್ಟಿಂಗ್ ಯುನೈಟೆಡ್. ಅವರು ಧರ್ಮ ನೋಡ್ತಾ ಇಲ್ಲ, ಜಾತಿ ನೋಡ್ತಾ ಇಲ್ಲ, ಭಾಷೆ ನೋಡ್ತಿಲ್ಲ. ದೇ ಆರ್ ಟಾಕಿಂಗ್ ಅಬೌಟ್ ದ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ದೇ ಆರ್ ಟಾಕಿಂಗ್ ಅಬೌಟ್ ದೇರ್ ಡೆಮಾಕ್ರೆಟಿಕ್ ರೈಟ್ಸ್. ಅವರು ಒಟ್ಟಾಗ್ತಾ ಇದ್ದಾರೆ ಇಡೀ ದೇಶದಲ್ಲಿ. ಇದಕ್ಕೋಸ್ಕರ ನಾನು ಮೋದಿಯವರನ್ನ ಮತ್ತು ಅವರ ಪಟಾಲಮ್ಮನ್ನ ನಾನು ಅಭಿನಂದಿಸ್ತೀನಿ. ಯಾಕೆ ಅಂತಂದ್ರೆ, ಭಾರತ ಒಡೆಯೋದು ಗೊತ್ತಿತ್ತು ನಿಮಗೆ. ಕೃಷಿ ಅನ್ಯಾಯದಿಂದ ದೇಶ ಒಟ್ಟಾಗ್ತಾ ಇದೆ. ಕೃಷಿ ಕಾನೂನುಗಳ ವಿರುದ್ಧದ ಹೋರಾಟದಲ್ಲಿ ಜಾತಿ, ಧರ್ಮ, ಕ್ರೀಡು, ಕಾಸ್ಟ್ ಎಲ್ಲ ಇತ್ತಾ ಅಥವಾ ಇರ್ಲಿಲ್ವಾ? ಇರ್ಲಿಲ್ಲ ಸರ್, ಇರಲಿಲ್ಲ. CA/NRC ವಿರುದ್ಧದ ಹೋರಾಟದಲ್ಲಿ ಅವತ್ತೂ ಇರಲಿಲ್ಲ. ಮತ್ತು ಅವುಗಳನ್ನು ಯಶಸ್ವಿಯಾಗಿ ಎದುರಿಸಿದ್ರು ಅಂತ ಅನ್ಸೋದಿಲ್ವಾ ನಿಮಗೆ? ಯಾರು? ಈ ಸರ್ಕಾರ. ಈ ಸರ್ಕಾರ ಯಶಸ್ವಿಯಾಗಿ ಎದುರಿಸೋದಲ್ಲ ಸರ್, ಓಡಿ ಹೋಗಿದ್ದು. ಕೃಷಿ ಕಾನೂನಿನ ವಿರುದ್ಧ ಈ ದೇಶದ ರೈತ ಎಷ್ಟು ಗಟ್ಟಿಯಾಗಿ ಹೋರಾಟ ಮಾಡೋದು ನೋಡಿದ್ವಿ ನಾವು. ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಅಂತ ಹೋರಾಟ ಅದೊಂದು ಬಹುಶಃ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಿರುವಂತಹ ಹೋರಾಟ. ದೆಹಲಿಗೆ ಬರೋ ರಸ್ತೆಗಳನ್ನ ಬ್ಲಾಕ್ ಮಾಡಿ 1 ಅಲ್ಲ 2 ಅಲ್ಲ 13 ತಿಂಗಳು ಈ ದೇಶದ ಲಕ್ಷಾಂತರ ಜನ ರೈತರು ಬೀದಿಲ್ ಕೂತರು. 700 ಜನ ಹುತಾತ್ಮರಾದರು ಸರ್. 700 ಜನ ರೈತರು ಹುತಾತ್ಮರಾದರು. ಆಮೇಲೆ ಸರ್ಕಾರ ಮಣಿಲೇಬೇಕಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಅವರು. ಇವತ್ತು ಅಷ್ಟೇ ಈ ಯುವಕರು ಇವ್ರ ಮೇಲೆ ನಡೆಸ್ತಾ ಇರುವಂತ ದೌರ್ಜನ್ಯ, ಕ್ರೌರ್ಯ, ಇವ್ರ ಬಗ್ಗೆ ಹರಡ್ತಾ ಇರುವಂತ ಸುಳ್ಳು ಏನಿದೆ, ಇದರ ವಿರುದ್ಧ ಯುವಕರು ಬಹಳ ಗಟ್ಟಿಯಾಗಿ ನಿಂತಿದ್ದಾರೆ. ನಾನು ನೋಡ್ತಾ ಇದ್ದೆ, ಆಗ್ಲೇ ತಾವು ಕೂಡ ಮಾತನಾಡ್ತಾ ಇದ್ರಿ. ಅನೇಕ ಮಾಧ್ಯಮಗಳು ಇವತ್ತು ಮಾತನಾಡ್ತಾ ಇದ್ದಾರೆ, ಅವರು ಯುವಕರು ಸರಿಯಾಗಿ ನಡ್ಕೊಳ್ತಾ ಇದ್ದಾರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.